ಲೋಕಸಭೆ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರುವಂತಹ ಕಾಂಗ್ರೆಸ್ ನಾನಾ ಕಸರತ್ತನ್ನು ಮಾಡ್ತಾ ಇದೆ. ಅದರಲ್ಲಿ ಒಂದು ಲೋಕಸಭೆಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಡ್ ಪಡೆಯೋದಕ್ಕೆ ಸಚಿವರಿದ್ದ ಕಡೆಗೆ ಮುಗಿಬಿದ್ರು ಜನ. ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಮುತ್ತಾಕೊಂಡು ಅಲ್ಲಿ ಪ್ರಶ್ನೆಗಳನ್ನ ಕೂಡ ಕೇಳೋದಕ್ಕೆ ಮುಂದಾದ್ರು. ನಮಗೂ ಕೂಡ ಬೇಕು ಅಂತ ಹೇಳಿ ಮುಧೋಳ ನಗರದಲ್ಲಿ ಆದಂತಹ ಘಟನೆ ಇದು. ಮುಧೋಳ ನಗರದ ಜನತಾ ಫ್ಲಾಟ್ ನಲ್ಲಿ ಘಟನೆ ಆಗಿದೆ. ಬಾಗಲಕೋಟೆ ಉಸ್ತುವಾರಿ ಸಚಿವರಾಗಿರುವಂತಹ ತಿಮ್ಮಾಪುರ್ ಅವರು ಇದ್ದ ಜಾಗದಲ್ಲಿ ಜನ ಯಾವ ಪ್ರಮಾಣದಲ್ಲಿ ಮುಗಿಬಿದ್ರು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಬಟ್ ಇಲ್ಲಿ ಇದು ಚುನಾವಣಾ ಪ್ರಚಾರಕ್ಕೆ ಬಳಸ್ತಾ ಇರುವಂತಹ ಒಂದು ಪ್ರಚಾರದ ಪಾಂಪ್ಲೆಂಟ್ ಅನ್ನೋದು ಜನಕ್ಕೆ ಅರ್ಥ ಆಗ್ಲಿಲ್ವಾ? ಯಾಕಂದ್ರೆ ಈಗಾಗಲೇ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲದೆ ಇರೋದ್ರಿಂದ ಅದಕ್ಕೆ ಯಾವುದೇ ಮಾನ್ಯತೆ ಅಥವಾ ಮೌಲ್ಯ ಇರೋದಿಲ್ಲ. ಆದರೂ ಜನಕ್ಕೊಂದು ಕ್ರೇಜು, ಆ ಗ್ಯಾರಂಟಿ ಕಾರ್ಡನ್ನು ತಗೊಳ್ಬೇಕು, ಮನೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ. ಹೀಗಾಗಿ ಯಾವ ಪ್ರಮಾಣದಲ್ಲಿ ಮಹಿಳಾ ಮತದಾರರು ಸಚಿವರಿಗೆ ಮುತ್ತಿಗೆ ಹಾಕಿದ್ದಾರೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳ ಮೂಲಕ. ಆತ್ಮಕ್ಕೆ ಶಾಂತಿ ಸಿಗ್ಲತ್ತ ಮೌನ ಆಚರಣೆ ಮಾಡೋಣ ಎಲ್ಲರೂ. ಪಾಪ ಯಾವ್ದಾದ್ರು ಹೆಣ್ಣು ನಮ್ಮ ತಂಗಿ ಡೀಟೇಲ್ಸ್ ಕೊಡ್ತಾರೆ ರವಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ರವಿ, ಇದು ಚುನಾವಣಾ ಪ್ರಚಾರದ ಪಾಂಪ್ಲೆಟ್ ಅಷ್ಟೇ ಅಂತ ಜನರಿಗೆ ಅರ್ಥ ಆಗಿಲ್ವಾ? ಅಫಿಷಿಯಲ್ ಪ್ರತಿಯಂತೂ ಅಲ್ಲ, ಸ್ಟಿಲ್ ಇದನ್ನ ತಗೊಳ್ಬೇಕಂತ ಈ ಪ್ರಮಾಣದಲ್ಲಿ ಜನ ಮುನ್ನುಗ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಮಮತಾ, ಈಗಾಗಲೇ ಏನು ಲೋಕಸಭಾ ಚುನಾವಣಾ ಹೊತ್ತಲ್ಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಸಾಕಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಅದರಲ್ಲೂ ಈ ಹಿಂದೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಗ್ಯಾರಂಟಿಗಳ ಮೇಲೆ ಅಂದರೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ಭರವಸೆಯನ್ನು ನೀಡಿ ಅದರ ಮೇಲೆಯೇ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸದ್ಯ ಈ ಲೋಕಸಭಾ ಚುನಾವಣೆ ಹೊತ್ತಲ್ಲಿ 25 ಗ್ಯಾರಂಟಿಗಳ ಒಂದು ಕಿರುಪುಸ್ತಕವನ್ನ ಮತ್ತು 5 ಪಂಚನ್ಯಾಯ ಅನ್ನುವಂಥ ಒಂದು ಯೋಜನೆಗಳ ಭರವಸೆಯನ್ನು ಕೂಡ ಜನರ ಮುಂದೆ ತಂದಿಟ್ಟಿದೆ. ಇದು ಚುನಾವಣಾ ಪ್ರಣಾಳಿಕೆ ಆದರೂ ಸಹಿತ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ 5 ಗ್ಯಾರಂಟಿಗಳನ್ನು ಇವರು ಕಾಂಗ್ರೆಸ್ ಸರ್ಕಾರ ಈಡೇರಿಸಿತು, ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಮಹಿಳೆಯರು ಅದರ ಮೇಲೆ ಈ ಏನು ಲೋಕಸಭಾ ಹೊತ್ತಲ್ಲಿನ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಉತ್ಸುಕರಾಗಿದ್ದಾರೆ. ಅದರಲ್ಲೂ ಕೂಡ ಬಡ ಹೆಣ್ಣು ಮಕ್ಕಳಿಗೆ ಪ್ರತಿ ಏನು ಮಹಿಳೆಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಅಂತನ್ನುವಂಥ ಏನು ಭರವಸೆ ಇದೆ, ಅದಕ್ಕಾಗಿ ಸಾಕಷ್ಟು ಮಹಿಳೆಯರಿಗೆ ಈ ಕಾರ್ಡನ್ನು ಹೇಗಾದರೂ ಮಾಡಿ ತಗೊಳ್ಬೇಕು ಅಂತ ಅನ್ನುವಂಥದ್ದು. ಅದರಲ್ಲೂ ಕೂಡ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಪ್ರಚಾರವನ್ನು ಮಾಡಲಿಕ್ಕೆ ತಮ್ಮ ಕ್ಷೇತ್ರದ ಮುಧೋಳ ಪಟ್ಟಣದ ಜನತಾ ಪ್ಲಾಟ್ನಲ್ಲಿ ಪ್ರಚಾರವನ್ನ ಕಾರ್ಯವನ್ನು ಆರಂಭಿಸಿದ್ರು. ಅದರ ಜೊತೆ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ಓದಿದ್ರು. ಅದನ್ನೇ ಗ್ಯಾರಂಟಿ ಕಾರ್ಡ್ ಅಂತ ಹೇಳಿ ಅಲ್ಲಿನ ಜನ ನಂಬಿರ್ತಕ್ಕಂಥದ್ದು. ಈಗಾಗಲೇ ಏನು 5 ಗ್ಯಾರಂಟಿಗಳನ್ನ ಈಗಾಗಲೇ ಅಲ್ಲಿನ ಮಹಿಳೆಯರು ಅಂದ್ರೆ 2,000 ರೂಪಾಯಿ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು, ವಿದ್ಯುತ್ ಫ್ರೀ ಆಗಿರ್ಬೋದು, ಹೀಗೆ ಸಾಕಷ್ಟು ಏನು ಯೋಜನೆಗಳನ್ನು ಪುಕ್ಕಟೆ ಯೋಜನೆಗಳನ್ನು ಪಡೆದಿರ್ತಕ್ಕಂಥ ಮಹಿಳೆಯರಿಗೆ ಈ ಯೋಜನೆಗಳು ಸಾಕಷ್ಟು ಏನು ಆಸರೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಮಹಿಳೆಯರು ಇಂದು ಉಸ್ತುವಾರಿ ಸಚಿವರ ಏನು ಪಕ್ಕಕ್ಕೆ ಬಂದು ಆ ಗ್ಯಾರಂಟಿ ಯೋಜನೆಗಳನ್ನ ಕಾರ್ಡನ್ನ ತಗೊಳ್ಳಿಕ್ಕೆ ಮುಂದಾಗ್ತಾರೆ. ಆ ಹೊತ್ತಿನಲ್ಲಿ ನೂಕುನುಗ್ಗಲು ಉಂಟಾಗುತ್ತೆ. ಮಮತಾ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಮಹಿಳೆಯರು ಸಚಿವರಿದ್ದ ಜಾಗದಲ್ಲಿ ಮುಗಿ ಬಿದ್ದಿದ್ದಾರೆ ಅಂತ ಹೇಳಿ. ವಿಚಾರ ಆಗಿದ್ದಿಷ್ಟೇ, ಆ ಪ್ರಣಾಳಿಕೆನೇ ಅವರು ಗ್ಯಾರಂಟಿ ಕಾರ್ಡ್ ಅಂತ ನಂಬಿ ಆ ಗ್ಯಾರಂಟಿ ಕಾರ್ಡನ್ನು ತಗೊಂಡು ಹೋದ್ರೆ ನಮಗೆ ಲಾಭ ಆಗುತ್ತೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಕೆಲವರೆಲ್ಲ ಈ ಗ್ಯಾರಂಟಿ ಈಗಾಗಲೇ ಏನು ರಾಜ್ಯ ಸರ್ಕಾರದಿಂದ ಗ್ಯಾರಂಟಿ ಸಿಕ್ಕಿದೆ, ಸೊ ಅದರ ಫಲಾನುಭವಿಗಳು ಕೂಡ ಹೌದು. ಸೊ ಇದನ್ನು ತಗೊಂಡು ಹೋದ್ರೆ ಮುಂದಿನ ದಿನಗಳ ಲಾಭ ಆಗುತ್ತೆ ಅಂತ ಅಂದ್ಕೊಂಡು ಏಕಕಾಲದಲ್ಲಿ ಸಚಿವರಿದ್ದ ಕಡೆಗೆ ನುಗ್ಗಿದ ಪರಿಣಾಮ ಈ ರೀತಿ ಜಾಮ್ ಪ್ಯಾಕ್ಡ್ ಸಿಚುವೇಶನ್ ಕೂಡ ನಿರ್ಮಾಣ ಆಯಿತು.